ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ಬಿಸಿಲು. ಸೊ 20,000 ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದು ಪ್ರಾಬಬ್ಲಿ ಈ ವರ್ಷ ಮೇ ಅಲ್ಲಿ ಅಂತ ಕಾಣುತ್ತೆ. ಸೊ ಆಗಸ್ಟ್ ಅಥವಾ ನವೆಂಬರ್ ಅಷ್ಟು ಟೈಮಲ್ಲಿ 20,000 ಫಾಲೋವರ್ಸ್ ಇಟ್ಟಾದರು. ಆಮೇಲೆ ಅಲ್ಲೇ ಸ್ಟಕ್ ಆಗಿದೆ. ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಬರೀ ಒಂದು ಕ್ವಾಲಿಟಿ ವೀಡಿಯೋಸ್ನ ಮಾತ್ರ ಅಪ್ಲೋಡ್ ಮಾಡಬೇಕು ಅಂತ ಟೈಮ್ ತೊಗೊಂಡು ಒಳ್ಳೊಳ್ಳೆ ವ್ಲಾಗ್ಸ್ ಅಂದರೆ ಒಳ್ಳೊಳ್ಳೆ ಕ್ಲಿಪ್ಸ್ನ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಗ್ಯಾಪ್ ಕೊಟ್ಟು. ಅದಕ್ಕೋಸ್ಕರ ನನ್ನ ಫಾಲೋವರ್ಸ್ ಸ್ವಲ್ಪ ಸ್ಲೋ ಆಗಿ ಗ್ರೋ ಆಗ್ತಾಯಿದ್ದಾರೆ. ಬಟ್ 20,000 ಹಿಟ್ಟಾಗಿದ್ದು ತುಂಬ ಫಾಸ್ಟಾಗಿ ಹಿಟ್ಟಾಯಿತು. ಬಿಕಾಸ್ ನನ್ನ ಹತ್ರ ಒಂದು ಆಲ್ರೆಡಿ ಕೆಲವೊಂದು ಕಾಂಟೆಂಟ್ ಇದ್ದಿದ್ದರಿಂದ ಅದನ್ನು ಅಪ್ಲೋಡ್ ಮಾಡಿದ್ದೆ. ಅದೆಲ್ಲರಿಗೂ ಇಷ್ಟ ಆಗಿ ಫಾಲೋ ಮಾಡಿದ್ದಾರೆ. ಅದೇ ರೀತಿ ನಾನು ಯು ಕೆಗೆ ಬಂದು, ನಾನು ಆ್ಯಕ್ಚುಲಿ ಯು ಕೆಯಲ್ಲಿ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರೋದು. ಯು ಕೆಗೆ ಬಂದು ನಾನು 4 ವರ್ಷ ಆಯಿತು, 4 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಶುರು ಮಾಡಿ 2 ವರ್ಷ ಆಯಿತು. ಮೊದಲೇ ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಇರಲಿಲ್ಲ. 2 ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು. ಬಟ್ ಏನು ಅಂದರೆ, ನನಗೆ ಇವತ್ತಿನ ತನಕ ಯಾವುದೇ ಇನ್ಕಮ್ ಇಲ್ಲ, ಯೂಟ್ಯೂಬ್ ಆಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ. ಸೊ ನಾನು ಕೆಲಸ ಮಾಡ್ಕೊಂಡು ನಾನೇನು ದುಡಿತಾ ಇದ್ದೀನಿ, ಅದೇ ದುಡ್ಡಲ್ಲೇ ನಾನು ಆ್ಯಕ್ಚುಲಿ ನನ್ನ ಫಂಡ್ಸ್, ಟ್ರಾವೆಲಿಂಗ್ ಅಥವಾ ಏನಾಗಿರ್ಬೋದು, ವಿಡಿಯೋ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ನಾನೇ, ಗ್ಯಾಡ್ಜೆಟ್ಸ್ ಆಗಿರ್ಬೋದು, ನನ್ನ ಸ್ವಂತ ದುಡ್ಡಲ್ಲೇ ನಾನು ಪರ್ಚೇಸ್ ಮಾಡಿರೋದು. ಯೂಟ್ಯೂಬಲ್ಲಿ ನನಗೆ 2,400 ಫಾಲೋವರ್ಸ್ ಇದ್ದಾರೆ. ಮಾನಿಟೈಸ್ ಆಗಿಲ್ಲ ನನ್ನ ಚಾನಲ್ ಇನ್ನೂ. ಆ್ಯಕ್ಚುಲಿ ಅದಕ್ಕೆ ಒಂದು ಕ್ರೈಟೀರಿಯಾ ಇದೆ ಯೂಟ್ಯೂಬಲ್ಲಿ. ಸೊ ಒಂದು 1,000 ಜನ ಸಬ್ಸ್ಕ್ರೈಬರ್ಸ್ ಇರಬೇಕು ಮತ್ತು ಒಂದು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ. ಆವಾಗ ಚಾನಲ್ ಮಾನಿಟೈಸ್ ಆಗುತ್ತೆ. ನನಗೆ 2 ವರ್ಷದಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. 2,400 ರೇಂಜಲ್ಲಿ ಫಾಲೋವರ್ಸ್ ಇದ್ದಾರೆ ನನಗೆ. ಬಟ್ ಏನು ಅಂದರೆ, ಅಲ್ಲಿ ಕೂಡ ನಾನು ಒಳ್ಳೆ ಕ್ವಾಲಿಟಿ ಕಾಂಟೆಂಟ್ಸ್ನೇ ಅಪ್ಲೋಡ್ ಮಾಡಬೇಕು ಅಂತ ಟೈಮ್ ತೊಗೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದ ಕಾರಣಕ್ಕೆ ಬೇಗ ಚಾನಲ್ ಗ್ರೋ ಆಗಿಲ್ಲ. ಅದಕ್ಕೋಸ್ಕರ ನಾನು ಈಗ 2026ಅಲ್ಲಿ ನನ್ನ ರೆಸಲ್ಯೂಷನ್ ಏನು ಅಂದರೆ, ದಿನ ಒಂದು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಯು ಕೆಯಿಂದ ನಾನು ಬರೀ ಕನ್ನಡ ವ್ಲಾಗ್ಸ್ಗೆ ಫೋಕಸ್ ಮಾಡಿ ಕನ್ನಡ ವ್ಲಾಗ್ಸ್ ಮಾತ್ರ ಮಾಡಬೇಕು ಅಂತ ಕನ್ನಡದಲ್ಲೇ ನಾನು ಕಾಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಆದಷ್ಟು ಕ್ವಾಲಿಟಿ ಕಾಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನನಗೆ ಬೇಕು. ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು 20,000 ಸಬ್ಸ್ಕ್ರೈಬರ್ಸ್ ಇರ್ಬೋದು. ಬಟ್ ನೀವು ನನ್ನ ಚಾನೆಲ್ ನೋಡ್ಬೋದು, ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಸುಮಾರು ಕ್ಲಿಪ್ಸ್ ನಂದು ಆ್ಯಕ್ಚುಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ತೊಗೊಂಡಿದೆ. ಯಾಕೆ ಅಂದರೆ, ನನ್ನ ಪ್ರಕಾರ ನಾನು ಕ್ವಾಲಿಟಿ ಕಾಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೆ ಜನಕ್ಕೆ ಇಷ್ಟ ಆಗಿದೆ ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ಜನ ಅದಕ್ಕೆ ವ್ಯೂಸ್ ಕೊಟ್ಟಿದ್ದಾರೆ ಅಂತ. ಬಟ್ ಆದರೆ ನನಗೆ ಅದರಿಂದ ಯಾವುದೂ ದುಡ್ಡಿನ ಥರ ಯಾವುದೂ ಇನ್ಕಮ್ ಬಂದಿಲ್ಲ. ಕೆಲವೊಂದು ಬ್ರ್ಯಾಂಡ್ಸ್ಗಳು DM ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಬಟ್ ಏನು ಅಂದರೆ, ನಾನು ಯು ಕೆಲಿರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಅವರು ಇಂಡಿಯಾದಿಂದ ಯು ಕೆ ಕಳ್ಸೋಕ್ಕಾಗಲ್ಲ. ನನ್ನ ಆಡಿಯನ್ಸ್ ಬೇಸ್ ಮೋಸ್ಟ್ಲಿ ಇಂಡಿಯಾಲೇ ಜಾಸ್ತಿ ಇರೋದು. ಸೊ ನನ್ನ ಆಡಿಯನ್ಸ್ ಬೇಸ್ ಆ್ಯಕ್ಚುಲಿ ಡಿವೈಡ್ ಆಗಿದೆ, ಆಯಿತಾ. ಯು ಕೆ, UAE, US, ಆಸ್ಟ್ರೇಲಿಯಾ ಮತ್ತು ಇಂಡಿಯಾ. ಅದರಲ್ಲಿ 70% ಜನ ಇಂಡಿಯನ್ ಆಡಿಯನ್ಸ್, ಇನ್ನು ರಿಮೈನಿಂಗ್ 30% ಜನ ಡಿವೈಡ್ ಆಗಿಬಿಟ್ಟಿದ್ದಾರೆ ಯು ಕೆ, UAE ಈ ಥರ ಬೇರೆ ಬೇರೆ ಕಂಟ್ರಿಯಿಂದ. ಸೊ ನಂದು ಮೆಜಾರಿಟಿ ಆಡಿಯನ್ಸ್ ಇಂಡಿಯನ್ಸ್ ಆಗಿರೋದ್ರಿಂದ ಇಂಡಿಯನ್ ಬ್ರ್ಯಾಂಡ್ಸೇ ನನಗೆ ಜಾಸ್ತಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲ ಬ್ರ್ಯಾಂಡ್ಸ್ ಜೊತೆ ಟೈಅಪ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಆದಷ್ಟು ಅದಕ್ಕೆ ಈ ವರ್ಷ ಏನು ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡಬೇಕು ಅಂತ ನಾನು ಫೋಕಸ್ ಮಾಡ್ತಾಯಿದ್ದೀನಿ. ನಿಜ ಹೇಳಬೇಕು ಅಂದರೆ, ನಾನು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇಲ್ಲಿ ತನಕ ನಾನು 2 ವರ್ಷದಿಂದ ಏನು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ, ಇಲ್ಲಿ ತನಕ ಟ್ರಾವೆಲ್ ಮಾಡಿದ್ದೀನಿ. ನಾನು ಲೆಕ್ಕ ಹಾಕಿದ್ರೆ ಲ್ಯಾಕ್ಸ್ ಆಫ್ ರುಪೀಸ್ ಖರ್ಚು ಮಾಡಿದ್ದೀನಿ ಟ್ರಾವೆಲಿಂಗ್ಗೆ. ಯಾಕೆ ಅಂದರೆ, ನಾನು ಮಾಡಿರೋದೆಲ್ಲ ಟ್ರಾವೆಲಿಂಗೆಲ್ಲ ಮೋಸ್ಟ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸೇ. ತುಂಬ ಒಳ್ಳೊಳ್ಳೆ ಜಾಗಗಳಿಗೆ ಹೋಗಿ ನಾನು ನೋಡೋದಲ್ಲದೆ ನಿಮಗೂ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿರೋಂಥ ಜಾಗಗಳೇ. ಅದಕ್ಕೋಸ್ಕರ ತುಂಬ ಖರ್ಚಾಗಿದೆ. ಅದು ನನ್ನ ಕೆಲಸದಿಂದ ನನಗೆ ಬರ್ತಾ ಇರೋ ಸಂಬಳದಿಂದ ನಾನು ಫಂಡ್ ಮಾಡ್ಕೊಂಡಿದ್ದೀನಿ. ಬಟ್ ಈಗ ನನ್ನ ಫೋಕಸ್ ಏನು ಅಂದರೆ, ಅದನ್ನು ಕಂಟಿನ್ಯೂ ಮಾಡಬೇಕು, ಬಟ್ ರೆಗ್ಯುಲರ್ ಬೇಸಿಸಲ್ಲಿ ಕಂಟಿನ್ಯೂ ಮಾಡಬೇಕು. ಇನ್ ಕೇಸ್ ಯೂಟ್ಯೂಬ್ ಮಾನಿಟೈಸ್ ಆದರೆ ಅದರಲ್ಲಿ ಬರುವಂತಹ ಒಂದು ಇನ್ಕಮ್ನ ಇಟ್ಕೊಂಡು ನಾನು ವ್ಲಾಗ್ಸ್ನ ಮಾಡಬೇಕು. ಅದು ನನಗೆ ಪರ್ಸ್ನಲಿ ನನಗೇನು ಉಳಿತಾಯ ಆಗುತ್ತೆ ಅನ್ನೋದು ನನಗೆ ಡೌಟೇ. ಅಟ್ಲೀಸ್ಟ್ ನನಗೆ ಚಿಕ್ಕ ಪುಟ್ಟ ಟ್ರಾವೆಲಿಂಗ್ಗೆ ಅದು ಫಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ನಾನು ಭಾವಿಸ್ತಾ ಇದ್ದೀನಿ, ಕನ್ನಡ ವ್ಲಾಗರ್ಸ್ಗೆ ಅಥವಾ ಕನ್ನಡಿಗರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಮಾಡಬೇಕು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ವ್ಲಾಗ್ಸ್ ನೋಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಿಮಗೆ ನನ್ನ ವ್ಲಾಗ್ಸಿನ ಬಗ್ಗೆ ಅನಿಸೋವಂಥ ಭಾವನೆಗಳನ್ನ ಹಂಚ್ಕೊಳ್ಳಿ ನನ್ನ ಜೊತೆ. ನಾನು ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು. ಒಳ್ಳೊಳ್ಳೆ ಕ್ವಾಲಿಟಿ ಕಾಂಟೆಂಟ್ಸ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ಬೋದು. ನಿಮ್ಗೆ ಇನ್ನೊಂದೇನೋ ತೋರಿಸ್ಬೇಕು. ಸೊ ನನ್ನ ಫೋನ್ ನೋಡಿ,
ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಫುಲ್ಲು ಹೊಡೆದೋಗಿದೆ. ರೀಸೆಂಟಾಗಿ ನನ್ನ ಫೋನ್ ಬಿದ್ದೋಗಿ ಈ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸೊ ಹಿಂದ್ಗಡೆ ಮಾತ್ರ ಈ ರೇಂಜ್ಗೆ ಆಗಿದೆ, ಫ್ರಂಟಲ್ಲೆಲ್ಲ ಚೆನ್ನಾಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅನ್ನೆಸೆಸರಿಯಾಗಿ ಇದೊಂದು ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ನನಗೆ ಇವಾಗ. ಇದನ್ನು ರೆಡಿ ಮಾಡಿಸ್ಬೇಕು ಅಥವಾ ಹೊಸ ಫೋನ್ ತೊಗೋಬೇಕು ಅಂದರೆ ಅವಶ್ಯಕತೆಯೇ ಇಲ್ಲ ಫೋನು. ಆದರೂ ಬಿದ್ದು ಹೊಡೆದೋಗಿರೋ ಒಂದು ರೀಸನ್ಗೆ ಇವಾಗ ಇದನ್ನು ಏನಾದರೂ ಮಾಡಬೇಕಲ್ಲ, ಹೊಡೆದೋಗಿರೋ ಫೋನ್ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ನೋಡೋಣ ಬೇರೆ ಫೋನ್ ತೊಗೋಬೇಕಾ ಏನು ಕತೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸದ್ಯಕ್ಕೆ ಓಡ್ತಾ ಇದೆ, ಓಡಲಿ ಅಂತ ಬಿಟ್ಟಿದ್ದೀನಿ. ನಾನೇನು ಫೋನ್ ಯೂಸ್ ಮಾಡೋದು ಕಮ್ಮಿನೇ, ಅಷ್ಟು ರೆಗ್ಯುಲರಾಗಿ ಫೋನ್ ಯೂಸ್ ಮಾಡೋದಿಲ್ಲ ನಾನು. ಸೊ ಎನಿವೇಸ್, ಇದು ಈ ಮೊಬೈಲ್ನ ಪರಿಸ್ಥಿತಿ ಸದ್ಯಕ್ಕೆ. ಜೊತೆಗೆ ಈ ವರ್ಷ ಒಂದು ಇಂಡಿಯಾ ಬರೋ ಪ್ಲ್ಯಾನ್ ಕೂಡ ಇದೆ. ಸೊ ಬಂದರೆ ಇಂಡಿಯಾದಲ್ಲಿ ಕೂಡ ಒಳ್ಳೊಳ್ಳೆ ಜಾಗಕ್ಕೆ ಹೋಗಿ ಅಲ್ಲೊಂದು ವ್ಲಾಗ್ಸ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಂದರೆ ಖಂಡಿತ ಒಳ್ಳೊಳ್ಳೆ ಜಾಗಕ್ಕೆ ಹೋಗಿ ಒಳ್ಳೊಳ್ಳೆ ವ್ಲಾಗ್ಸ್ನ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಆ ವ್ಲಾಗ್ಸ್ ಕೂಡ ನಿಮ್ಮ ಸಪೋರ್ಟ್ ಬೇಕು. ಆದಷ್ಟು ಕನ್ನಡಿಗರು ನಿಮ್ಮ ಸಪೋರ್ಟ್ನ ನನಗೆ ತೋರಿಸಿ, ನಾನು ಸಹ ನನ್ನ ಕೈಯಲ್ಲಿ ಆದಷ್ಟು ಒಳ್ಳೊಳ್ಳೆ ಕಾಂಟೆಂಟ್, ನಾಲೆಡ್ಜಬಲ್ ಕಾಂಟೆಂಟ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.